ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲಾಜೋ ಪ್ಯಾಂಟ್, ಸಾದಾ ಪ್ಲಾಜೋ ಪ್ಯಾಂಟ್ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಮೊದಲು ನಾವು ಅಳತೆ ಪ್ಯಾಂಟ್ ತಗೊಂಡಾಗ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು ಮೆಷರ್ಮೆಂಟ್ ತಗೋಬೇಕು. ಇಲ್ಲಾಂದರೆ ನಮಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗಲ್ಲ, ಒಂಚೂರು ಏರುಪೇರು ಆಗ್ತದೆ. ಈಗ ನೀಟಾಗಿ ಬಟ್ಟೆನ ಅಳತೆ ಪ್ಯಾಂಟನ್ನು ಐರನ್ ಮಾಡ್ಕೊಳ್ಳೋಣ. ಈಗ ಮೆಷರ್ಮೆಂಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಪ್ಲಾಜೋ ಪ್ಯಾಂಟ್ಗೆ ಫುಲ್ ಲೆಂತ್, ಹಿಪ್ ವಿಡ್ತ್, ವೇಸ್ಟ್ ಲೆಂತ್, ವಿಡ್ತ್, ಕ್ರಾಚ್ ಏರಿಯಾ, ಬಾಟಮ್ ವಿಡ್ತ್, ಇಷ್ಟು ಮೆಷರ್ಮೆಂಟ್ ಬರುತ್ತೆ. ಬಟ್ಟೆಯಲ್ಲಿ ಯಾವ ಥರ ಮೆಷರ್ಮೆಂಟ್ ತಗೊಳ್ಳೋದು ಅಂತ ನೋಡೋಣ. ಇಲ್ಲಿ ಫುಲ್ ಲೆಂತ್ ಅಂದರೆ ಇಲ್ಲಿ ಪಟ್ಟಿ ಇದೆಯಲ್ಲ, ಈ ಪಟ್ಟಿನ ಬಿಟ್ಟು ಕೆಳಗಡೆಗೆ ಮೆಷರ್ಮೆಂಟ್ ತಗೋಬೇಕು. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರಲ್ಲ, ಅದನ್ನು ಬಿಟ್ಟು ಕೆಳಗಡೆಗೆ ಎಷ್ಟಿದೆ ಅಂತ ನೋಡೋಣ. ನಾನಿಲ್ಲಿ ಆಲ್ರೆಡಿ ಅಳತೆ ಬರ್ಕೊಂಡಿಟ್ಟಿದ್ದೀನಿ. ಈ ಪಟ್ಟಿನ ಬಿಟ್ಟು ಇಲ್ಲಿಂದ ಈ ಥರ ತಗೋಬೇಕು. ಈ ಥರ ನನಗೆ 36 ಇಂಚು ಸಿಕ್ಕಿದೆ. 36 ಇಂಚು ನೋಡಿ. ಜಾಸ್ತಿ ಎಳೆಯೋಕ್ಕೂ ಹೋಗಬಾರ್ದು, ಈ ಥರ ಇಟ್ಕೋಬೇಕು. ಈ ಪಟ್ಟಿ ಬಿಟ್ಟು ಇಲ್ಲಿ ಕೆಳಗಡೆಯಿಂದ ಈ ಥರ ಇಟ್ಕೋಬೇಕು. ಇಲ್ಲಿ ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ 36 ಇಂಚು ಅಂತ ಬರೆದಿದ್ದೀನಿ ನೋಡಿ. ಇಲ್ಲಿ 36 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಬಿಡಬೇಕು. ಯಾಕೆಂದರೆ ಇಲ್ಲಿ ಕೆಳಗಡೆ ನಾವು ಬಾಟಮಲ್ಲಿ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೆ 1.5 ಇಲ್ಲ 2 ಇಂಚಾದರೂ ಬಿಡ್ಬೋದು. ನಾನು 1.5 ಹಾಕಿದ್ದೀನಿ, ನಿಮಗೆ 2 ಇಂಚಾದರೂ ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ 1.5 ಇಂಚು ನಾವು ಈ ಥರ ಫೋಲ್ಡ್ ಮಾಡ್ತೀವಲ್ಲ, ಅದಕ್ಕೆ ಬಟ್ಟೆ ಬಿಡಬೇಕು. ಆಮೇಲೆ ಮೇಲ್ಗಡೆನೂ ಕೂಡ, ಅಲ್ಲೂ ಕೂಡ ಒಂದು ಅರ್ಧ ಇಂಚು ಹೋಗುತ್ತೆ. ಹಾಗಾಗಿ ಒಂದು 2 ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಡಬೇಕು. ಆಗ 36 ಪ್ಲಸ್ 2 38 ಇಂಚಾಗುತ್ತೆ. ನೆಕ್ಸ್ಟ್ ಹಿಪ್ ವಿಡ್ತ್ ಎಲ್ಲಿ ತಗೊಳ್ಳೋದು ಅಂದರೆ, ಬಟ್ಟೆನ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ನೀಟಾಗಿ ಹಾಕ್ಕೊಂಡು ಇಲ್ಲಿ ಕ್ರಾಚ್ ಏರಿಯಾ ಇದೆಯಲ್ಲ ಮಧ್ಯದಲ್ಲಿ, ಇಲ್ಲಿಂದ ಮೇಲ್ಗಡೆಗೆ ಈ ಥರ ಕ್ರಾಸಾಗಿ ನಾವು ಅಳತೆ ತಗೋಬೇಕು. ಈ ಥರ ಕ್ರಾಸಾಗಿ, ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳೋಕೆ ಹೋಗಬಾರ್ದು, ಕಡಿಮೆ ಬರುತ್ತೆ, ಮೆಷರ್ಮೆಂಟ್ ಕಡಿಮೆ ಬರುತ್ತೆ. ನಾವು ಸ್ಟಿಚ್ ಮಾಡಾದ್ಮೇಲೆ ಪ್ಯಾಂಟು ತುಂಬ ಟೈಟ್ ಆಗಿಬಿಡುತ್ತೆ. ಈ ಥರ ಕ್ರಾಸಾಗಿ ಒಂಚೂರು ಎಳ್ಕೊಳ್ಳಿ, ಕ್ರಾಸಾಗಿ ತಗೋಬೇಕು. ನನಗಿಲ್ಲಿ 15 ಇಂಚು ಬಂದಿದೆ. ನಾನಿಲ್ಲಿ ಫಸ್ಟೇ ಬರೆದಿಟ್ಟಿದ್ದೀನಿ ನೋಡಿ. 15 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಕೊಡಬೇಕು, ನಮಗೆ ಸ್ಟಿಚಿಂಗ್ಗೆ ಬಟ್ಟೆ ಬಿಡಬೇಕಲ್ವಾ, ಅದಕ್ಕೆ. ಆಮೇಲೆ ನೆಕ್ಸ್ಟ್ ವೇಸ್ಟ್ ಲೆಂತ್ ಅಂದರೆ ಸಾದಾ ಪ್ಯಾಂಟಲ್ಲಿ ಪಟ್ಟಿ ಪೀಸ್ ಬರುತ್ತಲ್ಲ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಮಾಮೂಲಿ ಪ್ಯಾಂಟಲ್ಲಿ ಪಟ್ಟಿ ಪೀಸ್ ಕೊಡ್ತಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಇದು ಅಗಲ, ಇಲ್ಲಿ ಕೆಳಗಡೆ ಈ ಥರ ಬರುತ್ತಲ್ಲ, ಇದು ಉದ್ದ, ಲೆಂತ್, ವೇಸ್ಟ್ ಲೆಂತ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ವೇಸ್ಟ್ ಲೆಂತ್ 1.5 ಇಂಚು ಕೊಟ್ಟಿದ್ದಾರೆ. ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಟೋಟಲ್ 3 ಇಂಚ್ ಆಗುತ್ತೆ. ಈಗ ವೇಸ್ಟ್ ಲೆಂತ್ 3 ಇಂಚು ಬಂದಿದೆ. 3 ಪ್ಲಸ್ 1, ಯಾಕೆಂದರೆ ನಾವು ಸ್ಟಿಚ್ ಮಾಡ್ತೀವಲ್ಲ, ಸ್ಟಿಚಿಂಗ್ಗೆ ಬಟ್ಟೆ ಬಿಡಬೇಕು. 3 ಪ್ಲಸ್ 1, ಇದು ವೇಸ್ಟ್ ವಿಡ್ತ್ ತಗೊಳ್ಳುವಾಗ ಬಟ್ಟೆ ಎಲಾಸ್ಟಿಕ್ ಬಟ್ಟೆ ಆಗಿದ್ದರೆ ಈ ಥರ ಹೀಗೆ ಇಟ್ಟು ತಗೊಳಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಬಟ್ಟೆನ ಎಳ್ಕೋಬೇಕು, ಆವಾಗ ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗ್ತದೆ. ಈ ಥರ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡಾಗ ನನಗೆ 21 ಇಂಚು ಸಿಕ್ಕಿದೆ. ಈ ಥರ ಎಳ್ಕೊಂಡು 21 ಕಾಣಿಸ್ತಾ ಇದೆಯಲ್ಲ, 21 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನಮ್ಮ ಫೋಲ್ಡಿಂಗ್ ಮಾಡಬೇಕಲ್ವ, ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಬಿಡಬೇಕು. ಈಗ ನೆಕ್ಸ್ಟು ಇದು ಲೆಂತ್ ಗೊತ್ತಾ, ಇಲ್ಲಿ ಕೆಳಗಡೆ ಇಲ್ಲಿ ಫೋಲ್ಡ್ ಮಾಡ್ತೀವಲ್ಲ, ಇದಕ್ಕೆ ಬಿಡಬೇಕು.
ನೆಕ್ಸ್ಟ್ ಕ್ರಾಚ್ ಏರಿಯಾ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪ್ಯಾಂಟಿನ ಮಧ್ಯಭಾಗದಲ್ಲಿ ಬರ್ತದಲ್ವ, ಇಲ್ಲಿ ಈ ಪಟ್ಟಿ ಬಿಟ್ಟು ಕೆಳಗಡೆಗೆ ಕ್ರಾಚ್ ಏರಿಯಾ ಅಂತ ಹೇಳ್ತೀವಿ. ಇದ್ರ ಮೆಷರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಬಿಟ್ಟು ಕೆಳಗಡೆಗೆ ಅಳತೆ ಎಷ್ಟಿದೆ ಅಂತ ನೋಡೋಣ. ನನಗಿಲ್ಲಿ 12 ಇಂಚು ಸಿಕ್ಕಿದೆ. ನೋಡಿ, 12 ಇಂಚು ಸಿಕ್ಕಿದೆ ಕ್ರಾಚ್ ಏರಿಯಾ. ಸ್ವಲ್ಪ ದಪ್ಪ ಇರೋರಿಗೆ ಜಾಸ್ತಿನೇ ತಗೋಬೋದು ಫ್ರೆಂಡ್ಸ್. 12 + 1 13 ಇಂಚು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಾಟಮ್ ಅಂದರೆ ಇಲ್ಲಿ ಕೆಳಗಡೆ ಭಾಗ ಇದೆಯಲ್ಲ ಪ್ಯಾಂಟಿನ, ಇದರ ಅಗಲ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ 7 ಇಂಚಿದೆ. ಪ್ಲಾಜೋ ಪ್ಯಾಂಟ್ಗಾದರೆ 9, 10, 11 ಈ ಥರ ತಗೋಬೋದು. ನಾನಿಲ್ಲಿ ಕಡಿಮೆ ತಗೊಂಡಿದ್ದೀನಿ. ಅವರು ಕಡಿಮೆ ಸಾಕು, ಜಾಸ್ತಿ ಅಗಲ ಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ನಾನು 8 ಇಂಚು ತಗೊಂಡಿದ್ದೀನಿ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಬಿಡಬೇಕು ಒಳಗಡೆ ಸ್ಟಿಚ್ಚಿಂಗ್ಗೆ. ನೀವು ಪ್ಲಾಜೋ ಪ್ಯಾಂಟ್ ಆದರೆ 10, 11 ಇಷ್ಟಾದರೂ ತಗೋಬೋದು ಅಳತೆ. ಓಕೆ ಫ್ರೆಂಡ್ಸ್, ಈಗ ಇದರ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಬಟ್ಟೆನ ಈ ಥರ ಫೋಲ್ಡ್ ಮಾಡಿದ್ದೀನಿ ನೋಡಿ, 4 ಫೋಲ್ಡ್ ಮಾಡ್ಕೋಬೇಕು. 1, 2, 3, 4 ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಸುಕ್ಕಾಗಿರಬಾರ್ದು, ನೀಟಾಗಿರಬೇಕು. ಈಗ ಫಸ್ಟ್ ನಾವು ಅಗಲ ಹಿಪ್ ವಿಡ್ತ್ ತಗೊಂಡಿದ್ದೀವಲ್ಲ, ಅದರ ಮೆಷರ್ಮೆಂಟ್ 15 ಇತ್ತು. 15 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಮೊದಲೇ ಬರ್ಕೊಂಡು ಇಟ್ಕೋಬೇಕು ಬುಕ್ಕಲ್ಲಿ. 15 ಇಂಚು ನಾನಿಲ್ಲಿ ತಗೊಂಡಿದ್ದೀನಿ. ಆಮೇಲೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಲೈನ್ ಹಾಕ್ಕೊಂಡಾಗಿದೆ. ಈಗ 1.5 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ ನಮಗೆ ಸ್ಟಿಚಿಂಗ್ಗೆ. ನೀವು ಸ್ಟಾರ್ಟಿಂಗ್ ಕಲಿಯೋರು 1.5 ತಗೊಳ್ಳಿ, ಇಲ್ಲ 2 ಇಂಚು ಜಾಸ್ತಿನೇ ತಗೊಳ್ಳಿ. ಬಟ್ಟೆ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ಟೈಟ್ ಆಗಬಾರ್ದು ಅಷ್ಟೇ. ಇಲ್ಲಿ ನಾನು 15 + 1.5 16.5 ತಗೊಂಡಿದ್ದೀನಿ. ಈ ಥರ ನೀಟಾಗಿ ಸ್ಕೇಲಲ್ಲಿ ಲೈನ್ ಹಾಕ್ಕೋಬೇಕು. ಈಗ ಹಿಪ್ ವಿಡ್ತ್ ಪ್ಯಾಂಟಿನ ಅಗಲ ಸಿಕ್ಕಿದೆ. ಈಗ ನೆಕ್ಸ್ಟು ಮೇಲ್ಗಡೆ ವೇಸ್ಟ್ ಇದೆಯಲ್ಲ, ಇದರ ಅಗಲ ತಗೊಳ್ಳೋಣ. ನಾನು ಮೊದಲೇ ಹೇಳಿದ್ನಲ್ವ 3 ಇಂಚು. ನಿಮಗೆ ಬೇಕಂದರೆ ಅದಕ್ಕಿಂತ ಜಾಸ್ತಿ ಬೇಕಾದರೂ ತಗೋಬೋದು. 3, 4 ನಿಮಗೆ ಪಟ್ಟಿ ಜಾಸ್ತಿ ಅಗಲ ಬೇಕು ಅಂದರೆ, ಅಗಲ ಜಾಸ್ತಿ ಬೇಕು ಅಂದರೆ ಒಂದು 4 ಇಂಚು 4.5 ಇಂಚು ಈ ಥರ ತಗೋಬೋದು. ನಾನಿಲ್ಲಿ 4 ಇಂಚು ತಗೋತಾ ಇದ್ದೀನಿ. 3 ಇಂಚು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, 4 ಇಂಚು ತಗೋತಾ ಇದ್ದೀನಿ. ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಟೋಟಲಾಗಿ ಮೆಷರ್ಮೆಂಟ್ ನಮಗೆ ಎಷ್ಟು 36 ಅಂದರೆ 36 ಅಷ್ಟು ಬಂದರೆ ಸಾಕು. ಮೇಲ್ಗಡೆ ಪಟ್ಟಿ ಪೀಸು ಒಂದು ಅರ್ಧ 1 ಇಂಚು ಆ ಕಡೆ ಈ ಕಡೆ ಆದರೆ ತೊಂದರೆ ಇಲ್ಲ. ಈಗ ವೇಸ್ಟ್ ಲೆಂತ್ ವಿಡ್ತ್ ಸಿಕ್ಕಿದೆ. ಈಗ ಕ್ರಾಚ್ ಏರಿಯಾ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 12 ಇಂಚ್ ಇದೆಯಲ್ವಾ, 12 + 1 13 ಇಂಚು. 13 ಇಂಚು ನೋಡಿ. ಇಲ್ಲಿ ವೇಸ್ಟ್ ಲೆಂತ್ ಇದೆಯಲ್ಲ, ಅಲ್ಲಿಂದ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು, ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೋಬಾರ್ದು. ಈಗ ಇದನ್ನು ಕ್ರಾಸಾಗಿ ನೀಟಾಗಿ ಶೇಪ್ ಕೊಡೋಣ. ಈ ಥರ ಶೇಪ್ ಕೊಟ್ಟು, ಈಗ ನೆಕ್ಸ್ಟ್ ಉಳಿದಿರೋದು ಪ್ಯಾಂಟಿನ ಪೂರ್ತಿ ಉದ್ದ ಫುಲ್ ಲೆಂತ್ ಎಷ್ಟಿದೆ ಅಂತ ನಾವು ಮೊದಲೇ ತಗೊಂಡಿದ್ದೀವಲ್ವ, 36 ಇಂಚು. 1.5 ಇಂಚು ಎಕ್ಸ್ಟ್ರಾ ತಗೋಬೇಕು, ಇಲ್ಲ 2 ಇಂಚೇ ತಗೊಳ್ಳೋಣ. 36 + 2 38. ಇಲ್ಲಿ ಈ ಥರ ಪಟ್ಟಿ ಬಿಟ್ಟು ಈ ಥರ ಮೆಷರ್ಮೆಂಟ್ ತಗೋಬೇಕು. ಈಗ ಇಲ್ಲಿ ನಾನು
36 ಪ್ಲಸ್ 2 ಇಲ್ಲ 1.5 ಆದರೂ ತಗೋಬೋದು. 37.5 ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಕೆಳಗಡೆ ಬಾಟಮ್ ಪಾರ್ಟ್ ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಪ್ಯಾಂಟಿನ ಅಗಲ, ಕೆಳಗಡೆ ಅಗಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಅಗಲ ಎಷ್ಟಿದೆ ಅಂತ ನಾವೀಗ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಾಜೋ ಪ್ಯಾಂಟ್ 11 ಇಂಚ್ ತನಕ ಮಾರ್ಕ್ ಮಾಡ್ಕೋಬೋದು. ತುಂಬ ಅಗಲ ಆಗುತ್ತೆ ಅಂತ ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 8 ಪ್ಲಸ್ 1.5 9.5 ಇಂಚು. ಇದನ್ನು ನೀಟಾಗಿ ಲೈನ್ ಹಾಕ್ಕೊಳ್ಳೋಣ. ಆದಷ್ಟು ನಾವು ಸ್ಕೇಲ್ ಬಳಸ್ಕೋಬೇಕು. ಈಗ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಕ್ರಾಚ್ ಏರಿಯಾಗೆ ಮಾರ್ಕ್ ಇಲ್ಲಿ ಈ ಥರ ಇದೆಯಲ್ಲ, ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಸ್ಕೇಲ್ ಇಟ್ಕೋಬೋದು, ಇಲ್ಲಾಂದರೆ ಟೇಪ್ ಆದರೂ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡು ಈಗ ಲೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಕಲಿಯೋರಿಗೆ ಹಾಗೆ ಕೈಯಲ್ಲಿ ಲೈನ್ ಹಾಕೋಕ್ಕಾಗಲ್ಲ, ಈ ಥರ ಸ್ಕೇಲ್ ಬಳಸ್ಕೊಂಡೇ ಹಾಕಬೇಕು. ಆಮೇಲೆ ಕಾಟನ್ ಬಟ್ಟೆನೇ ಸ್ಟಾರ್ಟಿಂಗ್ ಕಲಿಯೋರು ಕಟ್ ಮಾಡಬೇಕು. ಈಗ ಇದನ್ನು ಕಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಫಸ್ಟು ಕೆಳಗಡೆಯಿಂದ ಕಟ್ ಮಾಡಿಕೊಂಡು ಮೇಲ್ಗಡೆಗೆ ಹೋಗಬೇಕು. ಈ ಥರ ಬಾಟಮಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಕತ್ರಿ ತುದಿಯಿಂದ ಕಟ್ ಮಾಡ್ಕೋಬೇಕು. ಈ ಥರ ತುದಿಯಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಈಗ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕಟ್ ಮಾಡುವಾಗ ಕಷ್ಟ ಆಗಲ್ಲ. ಸಿಲ್ಕ್ ಬಟ್ಟೆಗಳಾದರೆ ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ, ಆವಾಗ ನಾವು ಪಿನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಇಲ್ಲಿ ಕ್ರಾಸಲ್ಲಿ ನಿಧಾನಕ್ಕೆ ಕಟ್ ಮಾಡ್ಕೊಂಡು ಹೋಗಬೇಕು. ಓಕೆ ಫ್ರೆಂಡ್ಸ್, ಕಟ್ಟಾಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.